ಎಲ್ಲರಿಗೂ ನನ್ನ ಈ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನನ್ನ ಅಜ್ಜಿ ಮನೆ ಹತ್ತಿರದ ವಿಡಿಯೋ ಮಾಡ್ತಾ ಇದ್ದೇನೆ, ನಿಮಗೆಲ್ಲ ತೋರಿಸೋಣ ಅಂತ. ಇದಕ್ಕಿಂತ ಮುಂಚೆ ಒಮ್ಮೆ ನಾನು ತೋರಿಸಿದ್ದೆ ನಿಮಗೆಲ್ಲ ವೀಡಿಯೋಸ್, ಆದರೆ ಈಗ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ಇದೇ ವಿಡಿಯೋ. ತುಂಬ ಸುಂದರವಾದ ಸೀನ್ ಇಲ್ಲೆಲ್ಲ ಇರೋದು. ನಮ್ಮ ಅಜ್ಜಿ ಮನೆ ಇಲ್ಲೇ ಇರೋದು ನೋಡಿ. ಇಲ್ಲಿ ತೋಡೆಲ್ಲ ಉಂಟು. ಈ ತೋಡು ಇದು ಆ ಕಡೆಯಿಂದ ಸೊರ್ಕಲ ಅಂತ ಒಂದು ಊರುಂಟು, ಆ ಕೆರೆಯಿಂದ ಈ ನೀರು ಇಲ್ಲಿಂದ ಬರ್ತದೆ. ಮತ್ತು ಆ ಕಡೆಯಿಂದ ಮತ್ತೊಂದು ಹೊಲೆ ಮುದ್ರಂಗಡಿ ಸಮೀಪ, ಆ ಕಡೆಯಿಂದಾಗಿ ಪಿಲಾರಾಗಿ ಕುಂಜಿಗುಡ್ಡೆಯಾಗಿ ಹೀಗೆ ಬರ್ತದೆ ಒಂದು ದೊಡ್ಡ ತೋಡು. ಅದೊಂದು ತೋಡು, ಎರಡು ತೋಡು ಇಲ್ಲಿ ಸೇರ್ತದೆ. ಪಾದೆ ಸುತ್ತಲೂ ಪಾದೆ ಇದೆ. ಅದೇ ರೀತಿ ಹೊಲ ಗದ್ದೆ ಮತ್ತು ಕಣ್ಮನ್ನು ತರಿಸುವಂತಹ ನೀರು. ಒಂಥರ ಪ್ರಕೃತಿ ರಮಣೀಯ ದೃಶ್ಯ ಇದೆಲ್ಲ ನೋಡುವಾಗ. ಇಲ್ಲಿ ಬೇರೆ ಟೈಮಲ್ಲಿ ಮಳೆಗಾಲ ಕಳೆದ ಮೇಲೆ ಇಲ್ಲಿ ಅಣೆಕಟ್ಟು ಉಂಟು, ಅಲ್ಲಿ ಕಟ್ಟ ಕಟ್ತಾರೆ, ಆಗ ಇಲ್ಲಿ ನೀರೆಲ್ಲ ತುಂಬ್ತದೆ ನೋಡಿ. ಅಲ್ಲಿ ನಿಂತಿರೋದು ನನ್ನ ಮಾವ. ಅದು ಈ ವಿಡಿಯೋ ಅಂದರೆ ಮಳೆ ಬಂದು ಒಮ್ಮೆ ಹೋಯ್ತಲ್ಲ ಆವಾಗ ತೆಗೆದದ್ದು ನೋಡಿ. ಎಲ್ಲ ಮರಗಳೆಲ್ಲ ಯಾವ ರೀತಿ ಕಾಣ್ತಾ ಇದೆ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇದೆ. ನೀವೇ ನೋಡಬಹುದು. ಒಂಥರ ಯಾವುದೋ ದೂರದ ಊರಿಗೆ ಹೋಗ್ಬೇಕಂತ ಇಲ್ಲ, ನಮ್ಮ ಹತ್ತಿರದಲ್ಲಿಯೇ ನಾವು ಹುಡುಕಿದ್ರೆ ಸಿಗ್ತದೆ ಇಂಥದ್ದೆಲ್ಲ. ನಮ್ಮ ಹತ್ತಿರದಲ್ಲೇ ಇದೆ, ಆದರೆ ನಾವು ಯಾರು ಗಮನಿಸುವುದಿಲ್ಲ ಅಷ್ಟೇ. ನೋಡಿ ಇಲ್ಲೆಲ್ಲ ಮರ ಗಿಡಗಳು ಹೇಗೆ ಒಂಥರ ಗಾರ್ಡನ್ ಶೇಪ್ ಇದೆ. ಒಂದು ನಮಗೆ ಈ ಚಿಕ್ಕಮಗಳೂರು ಕಡೆ ಹೋದ ಅಂತ ಫೀಲ್ ಆಗ್ತದೆ. ಈ ಪಾದೆ ನೋಡಿ, ಲೆವೆಲಾದ ಪಾದೆ ಇದು ಬಹಳಷ್ಟು ಉಪಯೋಗಕ್ಕೆ ಬರ್ತಾ ಇದೆ. ಹಿಂದಿನಿಂದಲೂ ತುಂಬ ಕೆಲಸ ಕಾರ್ಯಗಳಿಗೆ ಉಪಯೋಗ ಆಗ್ತಾ ಉಂಟು ಈ ಪಾದೆ ಎಲ್ಲ. ಒಂಥರ ಲೆವೆಲ್ ಉಂಟಲ್ಲ. ಮೊದಲೆಲ್ಲ ಕಲ್ಲು ತೆಗೆತಿದ್ರಂತೆ ತುಂಬ ವರ್ಷ ಮುಂಚೆ, ಈಗಲ್ಲ. ನೋಡಿ ಇಲ್ಲಿ ಅಂಬಟೆ ಮರ ಇದೆ. ಅಂಬಟೆ ಗೊತ್ತುಂಟಲ್ಲ ನಿಮಗೆಲ್ರಿಗೂ. ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ, ಭಾರಿ ಡಿಮ್ಯಾಂಡ್ ಇದ್ದಾರೆ ಉಪ್ಪಿನಕಾಯಿಗೆ. ಮಾತ್ರ ಬೇಗ ಹಾಲಾಗ್ತದೆ. ಹಾಕಿ ಆಗಲೇ ಉಪ್ಪಲ್ಲಿ ಹಾಕಿ ವರ್ಷಗಟ್ಟಲೆ ಇಡಲಿಕ್ಕೆ ಆಗೋದಿಲ್ಲ, ಬೇಗ ಮುಗಿಸ್ಬೇಕು. ಬಹಳಷ್ಟು ರುಚಿ. ಮತ್ತು ಒಣ ಮೀನಿಗೆ, ಬೆಂಡೆಗೆ, ಸಾರಿಗೆಲ್ಲ ಹಾಕ್ತಾರೆ. ಒಳ್ಳೆ ರುಚಿ ಆಗ್ತದೆ ಅಂಬಟೆ, ಒಂಥರ ಹುಳಿಯಾಗಿ. ಬಹುತೇಕ ನಮ್ಮ ಕರಾವಳಿಯವರು ಎಲ್ಲರೂ ಕೂಡ ಇದನ್ನು ತಿಂದಿರ್ತಾರೆ. ಜಾಸ್ತಿಯಾಗಿ ಅಂಬಟೆ ಗಿಡಗಳು ಪಾದೆಯಲ್ಲಿ ಬೆಳೆಯೋದು. ಪಾದೆಯಲ್ಲಿ ಅಂದರೆ ಸ್ವಲ್ಪ ಮಣ್ಣು ಸಿಕ್ಕಿದ್ರೆ ಸಾಕು ಅದಕ್ಕೆ. ಅದೇ ರೀತಿ ನೋಡಿ ಇಲ್ಲಿ ಕೂಡ ಇದು ಜಾರಿಗೆ ಮರ, ಎಲ್ರಿಗೂ ಗೊತ್ತಿರಬಹುದು. ಮೀನಿನ ಸಾರಿಗೆ ಜಾಸ್ತಿಯಾಗಿ ಉಪಯೋಗಿಸುವುದು ಜಾರಿಗೆ ಎಣ್ಣೆ. ಜಾರಿಗೆ ಹಣ್ಣು ಕೂಡ ನಿಮಗೆ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಇದು ಬೇಸಿಗೆ ಕಾಲದಲ್ಲಿ ನಮ್ಮ ಮಾವ ಅಂದರೆ ಅಮ್ಮನ ತಮ್ಮ ಅವರು ಪಕ್ಷಿಗಳಿಗೆಲ್ಲ ನೀರಿಟ್ಟಿರ್ತಾರೆ. ಅದನ್ನು ಮತ್ತೊಮ್ಮೆ ತೋರಿಸ್ತೇನೆ ನಾನು. ಈಗ ಜಾರಿಗೆಯನ್ನು ನೋಡುವ ನಾವು. ನೋಡಿ ಇಲ್ಲಿ ಜಾರಿಗೆ ನೋಡಿ, ಜಾರಿಗೆ ಮರದಲ್ಲಿ ಜಾರಿಗೆ ಕಾಣ್ತದ ಅಂತ ಒಮ್ಮೆ ನೋಡುವ. ಉಂಟು ನೋಡಿ ಕಾಯಿ. ಇದು ಹಣ್ಣಾದರೆ ಹಳದಿ ಆಗ್ತದೆ. ಸ್ಪೆಷಲಾಗಿ ಏನು ಹೇಳಬೇಕಂತ ಇಲ್ಲ. ಹೆಚ್ಚಿನ ನಮ್ಮ ಈ ಕರಾವಳಿ ಭಾಗದವರಿಗೆಲ್ಲರಿಗೂ ಜಾರಿಗೆ ಹಣ್ಣು ಗೊತ್ತುಂಟು. ಬೇರೆ ಊರಿನಲ್ಲಿ ಏನು ಹೆಸರು ಹೇಳ್ತಾರಂತ ಗೊತ್ತಿಲ್ಲ. ಬೇರೆ ಊರಿನವರು ಯಾರಾದರೂ ಈ ವಿಡಿಯೋ ನೋಡೋದಾದರೆ ಈ ಜಾರಿಗೆ ಹಣ್ಣಿಗೆ ಏನು ಹೆಸರು ಹೇಳ್ತಾರಂತ ಹೇಳಿ, ಆಯಿತಾ. ಅದೇ ರೀತಿ ನೋಡಿ ಅಲ್ಲೊಂದು ಹಲಸಿನ 2 ಹಣ್ಣಿದೆ, ಮತ್ತು ಆ ಕಡೆ 2 ಹಣ್ಣಿದೆ. ಅದನ್ನೀಗ ನಮ್ಮ ಮಾವ ಕೊಯ್ತೇನೆ ಅಂತ ಹೇಳಿದ್ದಾರೆ. ನೋಡುವ ಅವರು ಕೊಯ್ತಾರ ಹೇಗೆ ಅಂತ. ಅದನ್ನು ಕೊಯ್ಯುವ ಪ್ಲ್ಯಾನಲ್ಲಿದ್ದಾರೆ. ಮೇಲೆ ಒಂದು ಹಣ್ಣಾಗಿದೆ ಅಂತೆ, ಹಣ್ಣಾದ ಹಲಸಿನ ಹಣ್ಣು ನೋಡಿ. ಇದು ದೋಟಿ ತಗೊಂಡು ಬಂದರು. ದೋಂಟಿ ತಗೊಂಡು ಈಗ ಹಲಸಿನ ಹಣ್ಣು ಕೊಯ್ಯುವಂತಹ ಸಂದರ್ಭ. ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ ಅಲ್ಲಿ ದೂರದಲ್ಲಿ ಉಂಟು ನೋಡಿ, ಅಲ್ಲಿ ಕಾಣ್ತದಲ್ಲ. ನಾನು ಝೂಮ್ ಮಾಡಲಿಲ್ಲ ನಿಮಗೆ. 2 ಹಣ್ಣು ಉಂಟು, ಒಂದು ಹಣ್ಣಿದೆ ಅಂತೆ. ಅದನ್ನು ಯಾವ ರೀತಿ ಕೊಯ್ತಾರೆ ಮತ್ತು ನೋಡುವ. ಬಿದ್ದಾದ ಮೇಲೆ ತಿನ್ನಲಿಕ್ಕೆ ಆದರೆ ತಿನ್ನುವ, ಇಲ್ದಿದ್ರೆ ಏನು ಮಾಡಲಿಕ್ಕೆ ಆಗ್ತದೆ. ಬಿತ್ತು ನೋಡಿ. ಇಲ್ಲಿ ಉಂಟು ಯಾವ ರೀತಿ ಇದೆ ನೋಡಿ. ಇದು ಹೋಗಿದೆ ಹಲಸಿನ ಹಣ್ಣು. ಸ್ವಲ್ಪ ಈ ಪಕ್ಷಿಗಳೆಲ್ಲ ತಿಂದು, ಬಾವಲಿ ಎಲ್ಲ ತಿಂದಿದೆ. ಇದೊಂದು ಸಾರಿ ಉಂಟು, ಆದರೆ ಇದು ಹಣ್ಣಾಗಲಿಲ್ಲ. ಅದು ಹಣ್ಣಾಗಿ ಸಂಪೂರ್ಣ ಕೊಳೆತು ಹೋಗಿದೆ ಅಂತ ಅನಿಸುತ್ತೆ. ಮತ್ತೆಲ್ಲ ತಿಂದು ಹಾಕಿದೆ, ಅದರಲ್ಲಿ ಹುಳ ಎಲ್ಲ ಇರ್ತದೆ. ಇದು ಸ್ವಲ್ಪ ಸಂದು, ಇನ್ನಷ್ಟೇ ಹಣ್ಣಾಗಬೇಕು. ಮತ್ತು ಮರದಲ್ಲಿ ಇನ್ನೂ ಕೂಡ 2 ದೊಡ್ಡದುಂಟು, ಅದು ಕೂಡ ಹಣ್ಣಾಗಲಿಲ್ಲ. ಇನ್ನು ಸ್ವಲ್ಪ ದಿನ ಬಿಟ್ಟು ಹಣ್ಣಾಗಬಹುದು. ಆ ಬಳಿಕ ನೋಡೋಣ, ಸಿಕ್ಕಿದರೆ ತಿನ್ನಬೇಕು 1-2. ನೋಡಿ ಇದು ಸಂಪೂರ್ಣ ಕೊಳೆತು ಹೋಗಿದೆ. ಸ್ವಲ್ಪ ಸೈಡ್ ಸರಿ ಇರಬಹುದು, ಆದರೂ ಕೂಡ ಅದನ್ನು ಏನಂತ ಭಾಗ ಮಾಡುವುದು. ತಿನ್ನಲಿಕ್ಕೆ ಅಷ್ಟೇನು ಇಷ್ಟವೂ ಇಲ್ಲ. ಅದು ಅರ್ಧ ಕೊಳೆತು ಹೋಗಿದೆ,
ಅದನ್ನೆಂತ ಮಾಡೋದು, ಅಲ್ಲೇ ಇರಲಿ ಹಾಗೆ ಅಲ್ಲೇ ಇಟ್ಟೇವೆ ಅದನ್ನೇನು ತುಂಡು ಮಾಡಿ ತಿನ್ನಲಿಕ್ಕೆ ಹೋಗಲಿಲ್ಲ. ಅಂದರೆ ಅರ್ಧ ಕೊಳೆತು ಹೋಗಿತ್ತಲ್ಲ, ಮತ್ತು ಇನ್ನರ್ಧದಲ್ಲಿ ಹುಳ ಎಲ್ಲ ಇರಬಹುದು ಅಂತ. ನಿಮಗೆ ಮತ್ತೊಮ್ಮೆ ಸೀನೆಲ್ಲ ತೋರಿಸುವ ನೋಡಿ. ಈಗ ಯಾವ ರೀತಿ ನೋಡಿ, ಇಲ್ಲಿ ಸ್ವಲ್ಪ ಆ ಕಡೆ ಹೋಗಿ ನೋಡೋಣ ನಾವು. ಈ ಪಾದೆ ಇಲ್ವಾ ನೋಡಿ, ಇಲ್ಲೆಲ್ಲ ಬೈಹುಲ್ಲೆಲ್ಲ ಒಣಗಿಸ್ತಾರೆ. ಈ ಕಟಾವಾಗ್ತದಲ್ಲ ಭತ್ತ ಎಲ್ಲ, ಆವಾಗ ಬೈಹುಲ್ಲು ಒಣಗಿಸ್ತಾರೆ. ಮತ್ತು ಇಲ್ಲೆಲ್ಲ ಸ್ವಲ್ಪ ಲೆವೆಲ್ ಉಂಟು, ಕ್ರಿಕೆಟ್ ಆಡಲಿಕ್ಕೆ ಆಗೋದಿಲ್ಲ, ಅಷ್ಟು ಲೆವೆಲ್ ಇಲ್ಲ, ಆದರೂ ಕೂಡ ಒಂಥರ ಲೆವೆಲ್ ಉಂಟು ಈ ಪಾದೆ. ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ತೋಡಿದೆ, ಆಗ ಆ ಕಡೆಯಿಂದ ಸೊರ್ಕಲದಿಂದ ಒಂದು ಸಣ್ಣ ತೊರೆ ಹರಿದು ಬರ್ತದಂತ ಹೇಳಿದ್ದೇನಲ್ಲ, ಅದು ಕೂಡ ಇಲ್ಲೇ ಉಂಟು. ಇದು ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ. ಇಲ್ಲೆಲ್ಲ ಈ ಮರಗಳೆಲ್ಲ ನೋಡಿ, ಈ ಪಾದೆ ಹತ್ತಿರ ಆಚೆ ಹೋಗುವಾಗ ಸ್ವಲ್ಪ ಭಯ ಆಗ್ತದೆ. ಸ್ವಲ್ಪ ನೀರಿದ್ದರೂ ಕೂಡ ಇಲ್ಲಿ ಜಾರಿ ಬಿದ್ದರೆ ಮತ್ತೆ ಕೈಕಾಲೆಲ್ಲ ತುಂಡಾಗ್ಬೋದು. ಪಾದೆ ಅಷ್ಟು ಆಳ ಉಂಟದು ನೋಡಿ. ಜೋರಾಗಿ ಮಳೆ ಬಂದರೆ ಇಲ್ಲಿ ನೋಡುವುದಕ್ಕೆ ಒಂದು ರುದ್ರ ರಮಣೀಯ ದೃಶ್ಯ ಅಂತ ಹೇಳ್ಬೋದು. ಹಾಗೆ ಇದೆ, ಅಷ್ಟು ಚಂದ ಕಾಣ್ತದೆ. ಒಮ್ಮೆ ಜೋರು ಮಳೆ ಬಂದಾಗ ಒಮ್ಮೆ ಹೋಗ್ತೇನೆ ನಾನು, ಆವಾಗ ನಿಮಗೆಲ್ಲ ತೋರಿಸ್ತೇನೆ ಯಾವ ರೀತಿ ಕಾಣ್ತದೆ ಅಂತ. ಇಲ್ಲಿ ಒಂಥರ ಭಯ ಆಗ್ತದೆ, ಆ ರೀತಿ ಇರ್ತದೆ. ಇದು ಕಂಪ್ಲೀಟ್ ಈ ಪಾದೆ ಒಂದು ಮುಳುಗಡೆ ಆಗೋದಿಲ್ಲ, ಮತ್ತು ಆಚೆ ಇರುವ ಹೊಲ ಗದ್ದೆ ಎಲ್ಲ ಕಂಪ್ಲೀಟ್ ಮುಳುಗಡೆಯಾಗಿ ಸಂಪೂರ್ಣ ಕೆಂಪಾಗಿ ಕಾಣ್ತಾ ಇರ್ತದೆ. ಆ ರೀತಿ ಆಗ್ತದೆ ಜೋರಾಗಿ ಮಳೆ ಬಂದರೆ, ಅಲ್ಲಿ ಕಂಪ್ಲೀಟ್ ನೀರಿರ್ತದೆ. ಇನ್ನು ಮುಂದಕ್ಕೆ ಹೋಗೋಣ ನಾವು. ಮುಂದಕ್ಕೆ ಹೋಗಿ ಆ ಕಡೆ ಕೂಡ ನಿಮಗೆ ಕೆಲವೊಂದು ಸೀನ್ಸ್ ತೋರಿಸ್ತೇನೆ. ಅಂದರೆ ನನಗೆ ಇಲ್ಲಿ ಮೊದಲಿಂದಲೂ ಹಾಗೆ, ಇಲ್ಲಿ ಬಂದರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಆಗ್ತದೆ. ನಾವು ಬರುವುದೇ ವರ್ಷಕ್ಕೊಮ್ಮೆ, ಹಬ್ಬದ ದಿನಗಳಲ್ಲೆಲ್ಲ ಬರುವುದು ಇಲ್ಲಿಗೆ, ಅದಕ್ಕೆ ಆಗಿರಬಹುದು. ಇಲ್ಲೇ ಇದ್ದರೆ ಬೋರ್ ಆಗ್ತಿತ್ತು ನಮಗೆ, ಆದರೆ ಅಪರೂಪಕ್ಕೆ ಬರುವುದಲ್ಲ, ಹಾಗೆ ಖುಷಿ ಆಗ್ತದೆ ತುಂಬ ಇಲ್ಲಿ ಸೀನೆಲ್ಲ ನೋಡುವಾಗ. ನಮ್ಮನೆ ಹತ್ರ ಇಂತಹ ಸೀನ್ಸ್ ಎಲ್ಲ ಇಲ್ಲ, ಆ ಕಾರಣದಿಂದ ಸ್ವಲ್ಪ ನೋಡುವಾಗಲೇ ಖುಷಿ ಆಗ್ತದೆ, ಕಣ್ಮನ ತಂಪಾಗ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿ ಕಣ್ಮನ ತಣಿಸುವಂಥ ದೃಶ್ಯಗಳೇ ಕಾಣ್ತದೆ ಎಲ್ಲೆಲ್ಲೂ ನೋಡಿದರೂ ಕೂಡ. ಅಂಬಟೆ ಮರಗಳು, ಜಾರಿಗೆ ಮರಗಳು, ಆ ಕಡೆ ತೆಂಗಿನ ಮರ, ಹೊಲ ಗದ್ದೆ ಎಲ್ಲ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ನೋಡುವಾಗಲೇ ಒಂಥರ ಖುಷಿ 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 ಆಗ್ತಾ ಇರ್ತದೆ ನೋಡಿ. ಎಷ್ಟು ಸುಂದರವಾದ ದೃಶ್ಯಗಳು. ಸ್ವಲ್ಪ ಮ್ಯೂಸಿಕ್ ಹಾಕೋಣ ನಾವು. ಮ್ಯೂಸಿಕ್ ಹಾಕಿ ಈ ಸೀನೆಲ್ಲ ತೋರಿಸಿದರೆ ಹೇಗೆ ಕಾಣ್ಬೋದು, ಒಂದು ಸೂಪರ್ ಸೀನಾಗಿ ಕಾಣ್ಬೋದು ಅಲ್ವಾ. ಮತ್ತು ಜಾರಿಗೆ ಮರದ ಹತ್ತಿರವೇ ಬಂದಿದ್ದೇನೆ. ಇದು ಬೇರೆ ಜಾರಿಗೆ ಮರ, ಇದೊಂದು ಅಶ್ವತ್ಥ ಕಟ್ಟೆ ಉಂಟಲ್ಲ, ಈ ಅಶ್ವತ್ಥ ಕಟ್ಟೆ ನೋಡಿ, ಇದಕ್ಕೆ ಒಂದು ಶತಮಾನಗಳ ಇತಿಹಾಸನೇ ಇದೆ ಈ ಕಟ್ಟೆ. ಮೊದಲು ಹೀಗಿರಲಿಲ್ಲ, ಸ್ವಲ್ಪ ಈ ಪಾದೆಗಲ್ಲೆಲ್ಲ ಇಟ್ಟು ಕಟ್ಟೆ ಕಟ್ಟಿತ್ತು. ಈಗ ನೋಡಿ ಇಲ್ಲಿ ಅಶ್ವತ್ಥ ಮರ ಕಾಣೋದಿಲ್ಲ, ಬೇರೆ ಎಲ್ಲ ಮರ ಕಾಣ್ತದೆ. ಅಂದರೆ ಅಶ್ವತ್ಥ ಮರ ಬಹಳ ಹಳೆಯದಿದು, ಅದು 2-3 ಕೊಂಬೆ ಇರ್ಬೋದು ಅಷ್ಟೇ. ಇಲ್ಲೆಲ್ಲ ಈ ಭಟ್ರನವರೆಲ್ಲ ಬಂದು ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಅಶ್ವತ್ಥ ಮರದ ಕಟ್ಟೆ ಅಲ್ಲೇನೋ ಒಂದು ವಿಶೇಷತೆ ಇದೆ ಅಂತ ಅನಿಸುತ್ತೆ, ಅದಕ್ಕೆ ಆಗಿರಬಹುದು. ತೋಡಿನ ಬದಿಯಲ್ಲಿಯೇ ಇದೆ ನೋಡಿ, ಇಲ್ಲಿ ತೋಡಿದೆ ಅಲ್ಲ, ಇದು ಹಳೆಯ ಸಂಕ. ಮೊದಲೊಂದು ಸಣ್ಣ ಕಾಲು ಸಂಕ ಇತ್ತು ಇಲ್ಲಿ, ಕಲ್ಲಿದ್ದು. ನಾವು ಚಿಕ್ಕದಿರುವಾಗ ನಡೆದುಕೊಂಡು ಬರುವಾಗೆಲ್ಲ ಬಹಳ ಹೆದರಿಕೆ ಆಗ್ತಾಯಿತ್ತು. ಈಗ ಸ್ವಲ್ಪ ಅಗಲ ಉಂಟು, ರಸ್ತೆ ಇಲ್ಲ ಇಲ್ಲಿ, ಅದೇ ದೊಡ್ಡ ಪ್ರಾಬ್ಲಮ್ಮು. ಇಲ್ಲಿನ ಮನೆಗಳಿಗೆ ರಸ್ತೆ ಸಂಪರ್ಕ ಇಲ್ಲ, ಅಂದರೆ ಪ್ರೈವೇಟ್ ಜಾಗ ಎಲ್ಲ ಇರುವುದಲ್ಲ, ಅವರೆಲ್ಲ ಬಿಟ್ಟು ಕೊಟ್ಟರೆ ಮಾತ್ರ ರಸ್ತೆ ಆಗ್ಬೋದು, ಇಲ್ದಿದ್ದರೆ ರಸ್ತೆ ಆಗೋದಿಲ್ಲ. ಇದೆಲ್ಲ ಜೋರು ಪ್ರವಾಹ ಬಂದಾಗ ಇಲ್ಲೆಲ್ಲ ಮುಳುಗ್ತದೆ, ಜೋರು ಮಳೆ ಬಂದರೆ ಇದೆಲ್ಲ ಕಂಪ್ಲೀಟ್ ಮುಳುಗಡೆ ಆಗಿರ್ತದೆ. ಈ ಗದ್ದೆ ಎಲ್ಲ ಉಂಟಲ್ಲ, ಯಾವುದು ಕಾಣೋದಿಲ್ಲ, ಸಂಪೂರ್ಣ ಒಂದು ಹೊಳೆಯ ರೀತಿಯೇ ಕಾಣ್ತಾ ಇರ್ತದೆ. ಈ ಬ್ರಿಡ್ಜ್ ಇದೆ ಅಲ್ಲ, ಬ್ರಿಡ್ಜಿನ ಹತ್ತಿರ ಇದರ ಮೇಲ್ಗಡೆಯಿಂದಲೇ ನೀರು ಪಾಸ್ ಆಗ್ತದೆ ನೋಡಿ. ಅಲ್ಲಿ ಅಶ್ವತ್ಥ ಮರದ ಗೆಲ್ಲುಗಳೆಲ್ಲ ಕಾಣೋದು, ಮೇಲೆ ಉಂಟದು. ಕೆಳಗೆಲ್ಲ ಬೇರೆ ಮರಗಳೆಲ್ಲ ಅದಕ್ಕೆ ಜಾಯಿಂಟ್ ಆಗಿ, ಜಾರಿಗೆ ಮತ್ತು ಈ ಥರ ಎಲ್ಲ ಮರಗಳೆಲ್ಲ ಉಂಟು ಒಟ್ಟಾಗಿ. ಏನಿದ್ದು ಮರ ಎಲ್ಲ ಉಂಟು ಅಲ್ಲಿ ನೋಡಿ. ತೋಡ್ ನೋಡಿ, ಒಂದು ಸೀನ್ ನೋಡಿ ಅಂತೆ, ಒಂದು ಕಾಡು, ಅಮೆಝಾನ್ ಕಾಡು ಥರ ಕಾಣ್ತದೆ ನೋಡುವಾಗ. ಇದರಲ್ಲಿ ನಡ್ಕೊಂಡು ಹೋಗಿ ಅಲ್ಲೊಂದು ಗುಂಡಿ ಉಂಟು, ಅದರಲ್ಲಿ ಮೀನೆಲ್ಲ ಉಂಟು, ಬಹಳ ಮೊಡಂಜಿ, ಮುಗುಡು ಎಲ್ಲ. ಇದೆಲ್ಲ ಹಿಂದೆಲ್ಲ ಹಿಡಿತಿದ್ರು, ಈಗ ಯಾರು ಬರೋದಿಲ್ಲ ಹಿಡಿಲಿಕ್ಕೆ ಕೂಡ. ನಾನಿದ್ದೇ ಬ್ರಿಡ್ಜಲ್ಲಿ ನಿಂತು ಗಾಳ ಕೂಡ ಆಗ್ತಾಯಿದ್ದೆ.
ಆವಾಗ ಈ ಬ್ರಿಡ್ಜಲ್ಲಿ ಸಂದಿರುವಾಗ ನಾವು ಗಾಲ ಎಲ್ಲ ಹಾಕ್ತಾಯಿದ್ವು, ಕಟ್ಟಿದಾಗ ಸಣ್ಣ ಸಣ್ಣ ಕೀಜನ್ನು ಹಿಡಿಲಿಕ್ಕೆ ನಕ್ಕರು ಹಾಕಿ ಗಾಲ ಹಾಕೋದು. ಇದು ನೋಡಿ, ಇದು ನನ್ನ ಮಾವನ ಮನೆ, ನಮ್ಮ ಅಜ್ಜಿ ಮನೆ. ಚಿಕ್ಕದಿರುವಾಗ ಇಲ್ಲೆಲ್ಲ ಆಟ ಆಡ್ತಾಯಿದ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲೇ ತನಕ ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.